ನಮಸ್ಕಾರ ಸ್ನೇಹಿತರೆ. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 10 ಕೋಟಿನೂ ಅಲ್ಲ, 100 ಕೋಟಿ ಕೂಡ ಅಲ್ವೇ ಅಲ್ಲ. ಕೂತು ಲೆಕ್ಕ ಹಾಕೋದಕ್ಕೂ ಸಾಧ್ಯವಿಲ್ಲದಷ್ಟು ದೊಡ್ಡ ಮೊತ್ತ, ಬರೋಬ್ಬರಿ 1000 ಕೋಟಿ ರೂಪಾಯಿ. ಹೌದು, ನೀವು ಕೇಳ್ತಿರೋದು ನಿಜ. ಹಿಂದೆಂದೂ ಕೇಳಿರದಂತಹ ಮಹಾ ದರೋಡೆಯೊಂದು ಬೆಳಗಾವಿ ಗಡಿಯಲ್ಲಿ ನಡೆದಿರುವ ಆರೋಪ ಈಗ ರಾಜ್ಯಗಳನ್ನೇ ಬೆಚ್ಚಿ ಬೀಳಿಸಿದೆ. ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಸಾಗ್ತಿದ್ದ 2 ಬೃಹತ್ ಕಂಟೈನರ್ಗಳನ್ನು ಪಕ್ಕಾ ಪ್ಲಾನ್ ಮಾಡಿ ಹೈಜಾಕ್ ಮಾಡಲಾಗಿದೆ ಎಂಬುದು ಪ್ರಕರಣದ ಗಂಭೀರ ಆರೋಪ. ಈ ಮಹಾ ರಾಬರಿ ನಡೆದಿರೋದು ಚೋರ್ಲಾ ಘಾಟ್ನಲ್ಲಿ. ಕಣ್ಣಾಯಿಸಿದಷ್ಟು ದೂರಕ್ಕೂ ಪ್ರಪಾತ. ಎತ್ತ ನೋಡಿದ್ರೂ ಜನರ ಸುಳಿವೂ ಇಲ್ಲ. ಸಂಜೆ ಕತ್ತಲು ಆವರಿಸೋದಕ್ಕೂ ಶುರುವಾದರೆ ಕೇಳಿಸೋದು ಬರೀ ವಾಹನಗಳ ಸದ್ದು ಮಾತ್ರ. ಅಂತಹ ಅಪಾಯಕಾರಿ ಪ್ರದೇಶದಲ್ಲೇ 1000 ಕೋಟಿ ರೂಪಾಯಿ ಹಣ ಸಾಗಿಸ್ತಿದ್ದಂತಹ ಕಂಟೈನರ್ಗಳು ಕಣ್ಮರೆಯಾಗಿವೆ ಅಂತ ಹೇಳಲಾಗ್ತಾ ಇದೆ. ಈ ಕೇಸ್ ಇವತ್ತಿನದಲ್ಲ, ಸುಮಾರು 4 ತಿಂಗಳ ಹಿಂದಿನ ಪ್ರಕರಣ ಇದು. ಆದರೆ ಈಗಷ್ಟೇ ಹೊರಬಂದಿರೋ ಮಾಹಿತಿಗಳು ಪೊಲೀಸರನ್ನ ದಂಗುಬಡಿಸಿದೆ. ದಿನಾಂಕ 2025 ಅಕ್ಟೋಬರ್ 16 ಗೋವಾದಿಂದ ಮಹಾರಾಷ್ಟ್ರಕ್ಕೆ ಕರ್ನಾಟಕ ಗಡಿ ದಾಟಿ 2 ಕಂಟೈನರ್ಗಳಲ್ಲಿ ಅಪಾರ ಪ್ರಮಾಣದ ಹಣ ಸಾಗಿಸಲಾಗ್ತಾ ಇತ್ತು ಎನ್ನಲಾಗಿದೆ. ಈ ಹಣ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಅವರಿಗೆ ಸೇರಿದ್ದು ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಕಂಟೈನರ್ಗಳು ಚೋರ್ಲಾ ಘಾಟ್ಗೆ ಕಾಲಿಟ್ಟ ಕ್ಷಣವೇ ಪಕ್ಕಾ ಪ್ಲಾನ್ ಪ್ರಕಾರ ಹೈಜಾಕ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾರು ಅಡ್ಡ ಹಾಕಿದ್ರು, ಎಷ್ಟು ಜನ ಇದ್ದರು, ಹಣವನ್ನು ಎಲ್ಲಿಗೆ ತೆಗೆದುಕೊಂಡು ಹೋದರು, ಈ ಎಲ್ಲ ಪ್ರಶ್ನೆಗಳಿಗೆ ಇದೀಗ ಸ್ಪಷ್ಟ ಉತ್ತರ ಇಲ್ಲ. ಇಲ್ಲಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟವನು ಸಂದೀಪ್ ಪಾಟೀಲ್. ಈತ ಕಿಶೋರ್ ಶೇಟ್ ಅವರ ಪಾರ್ಟ್ನರ್ ಎನ್ನಲಾಗ್ತಾ ಇದೆ. ಯಾವಾಗ 1000 ಕೋಟಿ ಇದ್ದ ಕಂಟೈನರ್ಗಳು ಕಣ್ಮರೆಯಾದವೋ ಆಗ ಈತನ ಮೇಲೆ ಅನುಮಾನ ಬಿದ್ದಿದೆ. ಆರೋಪಗಳು ಏನು ಗೊತ್ತಾ? ಸಂದೀಪ್ ಪಾಟೀಲ್ನ ಕಿಶೋರ್ ಶೇಟ್ನ ಸಹಚರರು ಕಿಡ್ನಾಪ್ ಮಾಡಿದ್ದಾರೆ, ಹಣ ಎಲ್ಲಿದೆ, ಯಾರು ದೋಚಿದ್ದಾರೆ ಅಂತ ಕೇಳಿ ಚಿತ್ರಹಿಂಸೆ ನೀಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಬರೋಬ್ಬರಿ 1.5 ತಿಂಗಳು ಈತನನ್ನು ಬಂಧಿಸಿ ಇಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ಅದೃಷ್ಟವಶಾತ್ ಸಂದೀಪ್ ಪಾಟೀಲ್ ಹಂತಕರ ಕೈಯಿಂದ ತಪ್ಪಿಸಿಕೊಂಡು ನೇರವಾಗಿ ನಾಸಿಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಅಲ್ಲಿಗೆ ಹೋಗಿ ಬಾಯಿ ತೆರೆದದ್ದೇ ತಡ ಪೊಲೀಸರೇ ಶಾಕ್ ಆಗಿದ್ದಾರೆ. ಕಂಟೈನರ್ಗಳಲ್ಲಿ 1000 ಕೋಟಿ ರೂಪಾಯಿ ಹಣ ಇತ್ತು ಅಂತ ಈತ ಹೇಳಿದ್ದಲ್ಲದೆ ವಿಡಿಯೋ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾನೆ. ಆದರೆ ಇಲ್ಲಿ ಮತ್ತೊಂದು ಗೊಂದಲ ಶುರುವಾಗಿದೆ. ಪೊಲೀಸರು ಹೇಳ್ತಿರೋ ಮೊತ್ತ 400 ಕೋಟಿ ರೂಪಾಯಿ, ದೂರುದಾರ ಹೇಳ್ತಿರೋ ಮೊತ್ತ 1000 ಕೋಟಿ ರೂಪಾಯಿ. ಹಾಗಾದರೆ ನಿಜವಾದ ಹಣ ಎಷ್ಟು? ಈ ಮಹಾ ದರೋಡೆ ರಾಜಕೀಯ ವಾಸನೆ ಕೂಡ ಹೊತ್ಕೊಂಡು ಬಂದಿದೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈ ಹಣ ಸಾಗಿಸಲಾಗ್ತಾ ಇತ್ತು ಅನ್ನೋ ಗುಮಾನಿ ಬಲವಾಗಿ ಕೇಳಿಬರ್ತಾ ಇದೆ. ಕೋಟಿ ಹಣ ಚುನಾವಣೆಗಾಗಿ ಸಾಗಿತ್ತ, ಅಕ್ರಮ ಹಣ ಸಾಗಾಟವೇ? ಈ ಎಲ್ಲ ಪ್ರಶ್ನೆಗಳು ಇದೀಗ ಉತ್ತರ ಇಲ್ಲದೆ ನಿಂತಿವೆ. ಪ್ರಕರಣ ದೊಡ್ಡದಾಗ್ತಿದ್ದಂತೆ 4 ಪೊಲೀಸರು ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇದರ ನಡುವೆಯೇ ಮತ್ತೊಂದು ಬಾಂಬ್ ಸಿಡಿದಿದೆ. ಉದ್ಯಮಿ ಕಿಶೋರ್ ಶೇಟ್ ಮತ್ತು ಆರೋಪಿ ಜಯೇಶ್ ನಡುವಿನ ಫೋನ್ ಸಂಭಾಷಣೆ ಭಾರೀ ಸದ್ದು ಮಾಡ್ತಾ ಇದೆ. ಹಣ ಸಾಗಾಟದ ಜವಾಬ್ದಾರಿ ವಿರಾಟ್ ಅನ್ನೋ ವ್ಯಕ್ತಿಗೆ ಇತ್ತು. ಆತನ ಹುಡುಗರು ನಾಪತ್ತೆಯಾಗಿದ್ದಾರೆ. ಗುಜರಾತ್ ಮೂಲದ ಓರ್ವ ರಾಜಕಾರಣಿ ಈ ದಂಧೆಯಲ್ಲಿ ಶಾಮೀಲಾಗಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಇನ್ನೂ ಶಾಕ್ ಅಂತಂದ್ರೆ ಕರ್ನಾಟಕ ಪೊಲೀಸರಿಗೂ ಲಿಂಕ್ ಇದೆ ಅನ್ನೋ ಮಾತು. ಆದರೆ ಹಣ ಎಲ್ಲಿ ಹೋಯ್ತು ಅನ್ನೋದು ಮಾತ್ರ ಇನ್ನೂ ಮಿಸ್ಟರಿಯಾಗಿಯೇ ಉಳಿದಿದೆ. ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿರೋದ್ರಿಂದ ಮಹಾರಾಷ್ಟ್ರ ಸರ್ಕಾರ SIT ರಚನೆಯನ್ನು ಮಾಡಿದೆ. ಗೋವಾ ಮತ್ತು ಕರ್ನಾಟಕ ಪೊಲೀಸರ ಸಹಕಾರ ಕೂಡ ಕೇಳಲಾಗಿದೆ. ಬೆಳಗಾವಿ SP ಕೆ ರಾಮರಾಜನ್ ಅವರಿಗೆ ಅಧಿಕೃತ ಪತ್ರವನ್ನು ಕೂಡ ಬರೆಯಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಚಿವ MB ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿ ಇಷ್ಟು ದೊಡ್ಡ ಮೊತ್ತದ ಹಣ ಎಲ್ಲಿಂದ ಬಂತು, ಹೇಗೆ ಸಾಗಿಸಲಾಗ್ತಾ ಇತ್ತು ಅನ್ನೋದರ ಸಂಪೂರ್ಣ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿ ಗಡಿಯಲ್ಲಿ ನಡೆದ ಈ ಮಹಾ ದರೋಡೆ
ಕೇವಲ ಹಣದ ಕೇಸಲ್ಲ, ಇದು ಅಕ್ರಮ ಹಣ, ರಾಜಕೀಯ, ಪೊಲೀಸ್ ಸಂಪರ್ಕ ಎಲ್ಲವನ್ನ ಒಳಗೊಂಡಿರುವ ಭಾರೀ ಸಂಚು. ನಿಜಕ್ಕೂ ಹೈಜಾಕ್ ಆಗಿರೋದು 400 ಕೋಟಿನ ಅಥವಾ 1000 ಕೋಟಿನ? ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಈ ಕೇಸ್ ರಾಜ್ಯ ರಾಜಕಾರಣ ಮತ್ತು ಪೊಲೀಸ್ ವಲಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸೋದು ಖಚಿತ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತಿ. ನಮಸ್ಕಾರ.